ಕುಮಾರಸ್ವಾಮಿ ಅಲ್ಲೇ ನೋಡಿ, ಅದು ಬಿಡದಿ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇದು ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದೆ ಅವರಿಂದ. ಆವಾಗ ಇವ್ರದೊಂದು ನಿಲುವು ಬೇರೆ, ಈಗ ಒಂದು ನಿಲುವು ಬೇರೆ ಅದ, ರಾಜಕೀಯ ನಿಲುವು. ಸುಮ್ಮನೆ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದಾರೆ ಅಂತೇಳಿ ಮುಖ್ಯಮಂತ್ರಿಗಳು ಅದು ತಮ್ಮ ಜಿದ್ದಾಜಿದ್ದಿ ವೈಯಕ್ತಿಕ ದ್ವೇಷ ಇದು. ಮತ್ತೆ ಇನ್ನೊಂದು ಮಾಹಿತಿ ಹೊರಗೆ ಬಂದಿದೆಯಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಇದೆ ಅಂತ ಗೊತ್ತಿಲ್ಲ ಅಂತಂದ್ರೆ, ನಮ್ಮ ಹೆಂಡತಿ 100 ಎಕರೆ ತಗೊಂಡ್ರೆ ನಮ್ಗೆ ಅದು ಅಷ್ಟೆಲ್ಲ ಗೊತ್ತಿರಂಗಿಲ್ಲ ಅಂದ್ರೆ ಅವಾಗ ಕಷ್ಟ ಇಲ್ಲ. ಮನೆ ಭಾಳ ಡಿಫಿಕಲ್ಟ್, ಅವ್ರ ಮನೇಲಿ ಏನಿದೆ ವೈಯಕ್ತಿಕ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಬಟ್ ಇದೆಲ್ಲ ಅವರಿಂದ ಪ್ರಾರಂಭ ಆಗಿದೆ, ಸುಮ್ಮನೆ ರಾಜಕೀಯ ಬಳಸ್ತಾ ಇದ್ದಾರೆ. ಗೊತ್ತಿದ್ದು ಮತ್ತೆ ಅವರೇನು 100 ಎಕರೆ ತಗೊಂಡಿದ್ದಾರೆ ಅಂತ ಅದು ಬಿಡಿ, ಅದು ಒಂದ್ ಭಾಗ. ಇವ್ರ ಕಾಲದಲ್ಲಿ ಎಲ್ಲ ಆಗಿತ್ತಲ್ಲ, ಅದು ಪ್ರದೀಪ ಪ್ರಾರಂಭ ಆಗಿದೆ. ಇಲ್ಲ ಸರ್, ಅವಾಗ ನಾನು ಮಾಡ್ಬೇಕಂತ ಹೊರಟಿದ್ದೆ, ಅದ್ರ ರೈತರು ವಿರೋಧ ಮಾಡಿದಕ್ಕೆ ನಾನು ಅವಾಗ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಬೇಡ ಅಂತ ಅವಾಗ ಯಾಕಂದ್ರೆ ಇದು ಮಾಡಿಬಿಡ್ಬಿಡಲಿಲ್ಲ, ಅದನ್ನ ಕೈ ಬಿಡ್ಬೇಕಾಗಿತ್ತಲ್ಲ. ನೋಟಿಫಿಕೇಶನ್ ಯಾಕೆ ಮುಂದುವರಿತು? ನೋಟಿಫಿಕೇಶನ್ ಮಾಡಿದ್ವಿ, ಮೊದಲು ನೋಟಿಫಿಕೇಶನ್ ಮಾಡಿದ್ವಿ ಏನ್ರಿ. ಮತ್ತೆ ಪಾದಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಯಾರು ಅದೇ ನಾಟಕ ಎಲ್ಲ ಜನಕ್ಕೆ ಗೊತ್ತಾಗುತ್ತೆ. ರೈತರು ಒಂದು ಭಾಗ, ನಿಜವಾದಂತ ರೈತರು ನಮ್ಮಲ್ಲಿ ಕೂಡ ಹೋರಾಟ ಮಾಡ್ತಾ ಇಂಡಸ್ಟ್ರಿ ಎಲ್ಲ ನಾನು ರೈತರ ಬಗ್ಗೆ ಏನ್ರಿ. ಆದ್ರೆ JDS ಕುಮಾರಸ್ವಾಮಿ ಅವರು ರಾಜಕೀಯ ರೈತರು ನಮ್ಮ ಭೂಮಿ ನಾವು ಕೊಡಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತ ನಾವು ಹೇಳ್ಬೋದು, ಅದ್ರಲ್ಲಿ ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಆಗುತ್ತೆ. ಆದ್ರೆ ಇವರು JDSನವರು ಕುಮಾರಸ್ವಾಮಿ ಅವರು ರಾಜಕೀಯ ರೈತರು ಹೋರಾಟ ಮಾಡ್ಲಿ, ನಮ್ಗೆ ಬೇಕು, ನಮ್ಗೆ ಕೊಡೋದಿಲ್ಲ, ಅತಿ ಪರಿಹಾರ ಕೇಳ್ಬೋದು, ಅಥವಾ ಡೆವಲಪ್ ಲ್ಯಾಂಡ್ ಕೇಳ್ಬೋದು, ಅಥವಾ ನಾವು ಕೊಡೋದೇ ಇಲ್ಲಪ್ಪ ನಾವು ಕೃಷಿಗೆ ಬೇಕಪ್ಪ ಅಂತ ಅನ್ಬೋದು. ಅದು ಒಂದು ಭಾಗ, ಯಾವತ್ತೂ ಅದು ಇದ್ದಂಥದ್ದು. ಆದ್ರೆ ಇದರಲ್ಲಿ ಸ್ಪಷ್ಟವಾಗಿ JDS ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಿದ್ದಾರೆ. ಇವ್ರಿಗೆ ಅದು ಬೇಡಾಗಿತ್ತು ಅಂದ್ರೆ ಅವಾಗನೇ ಅದನ್ನ ಇವ್ರ ಅಧಿಕಾರ ಮುಖ್ಯಮಂತ್ರಿ ಇದ್ರು, ಅದನ್ನ ಆ ನೋಟಿಫಿಕೇಶನ್ ಡ್ರಾಪ್ ಮಾಡಿ ಅವ್ರಿಗೆ ರೈತರಿಗೆಲ್ಲ ಮಾಡ್ಕೊಬಿಟ್ರೆ, ರೈತರು ಇಲ್ಲಿ ತರ ಅವ್ರು ಯಾರು ಮಾರಾಟ ಮಾಡ್ಕೊಳಕ್ಕಾಗಿಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಯಾರು ಲೋನ್ ತಗೊಳಕ್ಕಾಗಿಲ್ಲ. ಅವಾಗೇನ್ ಮಾಡ್ತಾರೆ ಕುಮಾರಸ್ವಾಮಿ? ಅವಾಗೇನ್ ಹೋಗಿತ್ತು ಅವ್ರ ಕಾಳಜಿ ಬದ್ಧತೆ? ಈಗ ತೋರಿಸ್ತದೆ, ಈಗ ಕಾಳಜಿ ಬದ್ಧತೆ. ಅದ್ರ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಗೊತ್ತಲ್ಲ, ಯಾಕಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಬೇರೆ ಯಾರು ಬೆಳಿಬಾರ್ದು, ಮೊನೋಪಲಿ, ನಮ್ಮ ಮೊನೋಪಲಿ ಇತ್ತು, ಆ ಮೊನೋಪಲಿ ಹೋಗ್ತದೆ ಅಂತ ಹೇಳಿ ಇಷ್ಟೇ ರಾಜಕಾರಣ ಇದೆ. ಸರಿ, ಸರ್ಕಾರಕ್ಕೆ ಸರ್ ಈಗ ಜನ ಅರ್ಥಕೊಂಡಿದ್ದಾರೆ, ಜನ ಜಾಡ್ರದಲ್ಲ. ಅವ್ರು ಗೊತ್ತಿದೆ JDSನವರು ಕುಮಾರಸ್ವಾಮಿ ಅವರು JDSನವರು ಏನ್ ಮಾಡಿದ್ರೆ ಎಲ್ಲ ಗೊತ್ತಿದೆ. ನಾನು ರೈತರ ಬಗ್ಗೆ ಮಾತಾಡೋದಲ್ಲ, ರೈತರಿಗೆ ಅವ್ರಿಗೆ ಹಕ್ಕಿದೆ, ಹೆಚ್ಚಿಗೆ ಪರಿಹಾರ ಕೇಳ್ತದೆ, ಡೆವಲಪ್ಮೆಂಟ್ ಕೇಳ್ತದೆ. ನಮ್ಗೆ ಬೇಡ ಪರ ಅದಕ್ಕೆ ಕೃಷಿ ಆಗ್ಬೋದು ರೈತರಿಗೆ ಭಾವನೆಗಳು ನಾವು ಇದು ಮಾಡಕ್ಕಿದೆ. ಸರ್ ಈಗ JDS ರೋಲ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವಿತ್ ವೆಸ್ಟೆಡ್ ಇಂಟ್ರೆಸ್ಟ್. ನಾವು ಇದ್ದಾಗ ಏನು ಮಾಡಲಾರ್ದೆ ಈಗ ಬಂದು ಉಪದೇಶ ಹೇಳುವಂತ ಕೆಲಸ ಮಾಡ್ತಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ಸ್ಪಷ್ಟವಾಗಿ ರಾಜಕಾರಣ ಮಾಡ್ತಾರೆ. ರೈತರ ಜಮೀನ ಒತ್ತುವರಿ ಮಾಡ್ಕೊಳ್ಳಿಕ್ಕೆ KIDBN ಕಾನೂನು ಇದೆ, ಅದನ್ನ ದುರ್ಬಳಕೆ ಆಗ್ತಾ ಇದೆ. ಅಂದ್ರೆ ಕೆಲವೊಂದ್ ಕಡೆ ಈಗ ನಾವು ಜಾಗ ತಗೊಳ್ಳೋದು, ಒಂದು ಹೆಂಗೆ 70% ರೈತ ಕೊಟ್ಟು ಕಡೆ ತಗೊಳ್ಳೋದು, ಇನ್ 30% KIDB ಆಕ್ಟ್ KIDBನಾಗ ಆಕ್ಟ್ನಾಗ ಹಂಗಾಗೋದಿಲ್ಲ. KIDBದಾಗ SUC ಇರ್ತಿರ್ತದೆ. ಆ SUCಯಲ್ಲಿ ಇವತ್ತು ದಿವಸ ನಾವು ಏನ್ ಮಾಡ್ಬೇಕಂದ್ರೆ 70% 30% ಮಾಡ್ತೀವಿ. ಅವ್ರು ತಂದು ಕೊಟ್ಟು ಮಾಡ್ಬೇಕಾಗ್ತದೆ. ನಾನು ಕೊಟ್ಟಿದ್ದೆ ರೇಟ್ ಎಷ್ಟು ಅಂತ ನಮ್ಮ ರೈತರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ನಾನು ರೈತರಿಗೆ ಅವ್ರಿಗೆ ನಾನು ಮತ್ತೊಂದು ಕಡೆ ಭೂಮಿ ತಗೊಳ್ಳುವಂತ ಶಕ್ತಿಯನ್ನು ಕೊಡಿಸ್ತೇನೆ. ಪರಿಹಾರ ಈಗಾಗಲೇ ನನಗನ್ಸ್ಬಿಟ್ಟಿಗೆ 25 ಲಕ್ಷ ಮತ್ತು ರೂಮ್ ಕೊಟ್ಟಿದ್ದೀವಿ. ಅದರಲ್ಲಿ 2 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ನಾವು ನೀರಾವರಿ ಮಾಡಿದಾಗ 15 ಲಕ್ಷಕ್ಕೆ ಹೋಗಿತ್ತು. ಈಗ ಅದು ಕೂಡ 15 20 ತರ ಮ್ಯಾಕ್ಸಿಮಮ್ ಇದೆ. 25 ಕೊಟ್ಟಿದ್ದೀವಿ ನಾವು. KIDB ಆಕ್ಟ್ ಎಲ್ಲೂ ದುರ್ಬಳಕೆ ಆಗ್ತಾ ಇಲ್ಲ, ಅದನ್ನ ಕೆಲವೊಬ್ರು ಆಡಳಿತ ಇಂಡಸ್ಟ್ರೀಸ್ ಬರುವಾಗಂದ್ರೆ ಸ್ವಲ್ಪ ಅದನ್ನ ಆಗ್ತದೆ. ಈಗ ಇಂಡಸ್ಟ್ರಿ ಬರಬೇಕು, ತಿರುಗುದೇನು ಕೂಡ ನಮ್ಗೆ ಮಾಡ್ಬೇಕು, ಇಂಡಸ್ಟ್ರಿ ಬರಬೇಕು. ಯಾಕಂದ್ರೆ ಈಗ ನಾವು ಬೆಳಗಾಂದಲ್ಲಿ ನೋಡಿ, ಕನಗಲ ಅಂತ ಏನಿದೆಲ್ಲ ಅವಶ್ಯಕತೆ ಕನ್ಸನ್ಸಿ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ನ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ, ಬಾರ್ಡರಿಂಗ್ ಇದೆ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿ ನಮ್ಮ ಇದು ಏನೋ ನಮ್ಮ ಫಾರ್ಮಸಿ ಇದೆ, ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಈಗ ವಿಜಯಪುರ ಸೋಲಾಪುರ ಹೈವೇ ಇದೆ, ಗೊತ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಆದ್ರೆ ರೈತರು ನಾವೇನು ಪರಿಹಾರ ಕೊಡ್ತೀವಲ್ಲ,
ಅಪರ್ಯಾಯದಲ್ಲಿ ಬೇರೆ ಕಡೆ ಖರೀದಿ ಮಾಡ್ಕೊಂತ ಅಲ್ಲೇ ಬಾಜು ಖರೀದಿ ಮಾಡ್ಕೊಂತ ಶಕ್ತಿನ ಕೊಡ್ತಾ ಇದ್ವಿ. ಅವಾಗ ಅನ್ಯಾಯ ಮಾಡ್ತಾ ಇಲ್ಲ ನಾನು ಬಿಜಾಪುರ ಇಟ್ಕೊಂಡು ನಾನು ಅನ್ಯಾಯ ಮಾಡ್ತೀನಿ. ಮತ್ತು ಇಂಡಸ್ಟ್ರೀಸ್ ಬರಲೇಬೇಕಲ್ಲ, ಕೆಲವು ಕಡೆ ಅನಿವಾರ್ಯ ಆಗ್ತದೆ. ಕೆಲವೊಮ್ಮೆ ರೈತರಿಗೆ ಅದು ಇರೋದಿಲ್ಲ, ಆದ್ರೂ ಕೂಡ ನಮ್ಗೆ ಆ ಇಂಡಸ್ಟ್ರೀಸ್ ದೃಷ್ಟಿಯಿಂದ ಕೃಷಿನೂ ಮುಖ್ಯ, ಇಂಡಸ್ಟ್ರೀಸ್ನು ಮುಖ್ಯ. ಉದ್ಯೋಗ ಸೃಷ್ಟಿ ಯಾಕಂದ್ರೆ ಬೇರೆ ಸ್ಟೇಟ್ಸ್ ಕೂಡ ಯಾವ ತರ ಮಾಡ್ತಾರೆ ಕಾಂಪಿಟೇಷನ್ ಗೊತ್ತಿದೆ. ಹೀಗಾಗಿ ನಾವು ಬ್ಯಾಲೆನ್ಸ್ ಮಾಡುವಂತ ಪರಿಸ್ಥಿತಿ ಮಾಡ್ತಾ ಇದ್ದೀವಿ. ಇಷ್ಟೊಂದು ಮೊತ್ತದ ಅಮೌಂಟ್ ಅವ್ರು ಹೇಳಿದಾರಲ್ಲ, AICT ಮಾಡ್ತೀವಿ, ಬೆಂಗಳೂರಿನಲ್ಲೇ ಪ್ರೆಷರ್ ಇದಾಗಿದೆ, ನಾವು ಮತ್ತೊಂದಲ್ಲಿ ಲೇಔಟ್ ಮಾಡ್ತೀವಿ ಮಾಡ್ತಾರ ಇಷ್ಟು ಸೆಕ್ಷನ್ ಕೂತಿದ್ರು. 20 ವರ್ಷ ಆಯ್ತು ನನಗೆ ಅನ್ಕೊಂಬಿಟ್ಟಿಗೆ ನನ್ನ ಟೆಕ್ಸ್ಟ್ ಒಳಗಡೆ ಯಾವಾಗ ಏನೇನಾಯ್ತು ಇಷ್ಟು ದಿವಸ ಕಣ್ಮುಚ್ಕೊಂಡು ಕುತ್ಕೊಂಡು ಈಗ ಅವಾಗ DLF ಬಿಡುದಿ ಸೇದು ಸ್ಟಾರ್ಟ್ ಮಾಡಿದ್ರೆ ಇವರೆಲ್ಲ ಸ್ಟಾರ್ಟ್ ಮಾಡಿದ್ರು. ಸರ್, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಈ ಬಾರಿ ಹೊಸಬರಿಗೆ ಕೊಡಬೇಕು ಅಂತ ಹೇಳಿ DK ಶಿವಕುಮಾರ್ ಆಸೆ ಇದೆ. ಆದ್ರೆ ಯಾಕಂದ್ರೆ ಹಿರಿಯರ ಹೈಕಮಾಂಡ್ಗೆ ನೋಡಿ, ಒಂದು ಸಚಿವ ಸಂಪುಟ ವಿಚಾರದಲ್ಲಿ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಯಾರಿಗೆ ಕೊಡ್ಬೇಕಂತಂದ್ರೆ ಏನ್ ಕೊಡ್ಬೇಕಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, AC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಮತ್ತು ಮುಖ್ಯಮಂತ್ರಿಗಳನ್ನ DK ಶಿವಕುಮಾರ್ ಅವರು ಮತ್ತು ಈಗ ನಮ್ಮ ಹರಿಪ್ರಸಾದ್ ಅವರು KPCC ಅಧ್ಯಕ್ಷ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಅಲ್ಲ, ಅವ್ರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅಂದ್ರೆ ಹೊಸಬರಿಗೆ ಹೇಳ್ತೀನಿ, ನಾನು ಆ ವಿಚಾರದಲ್ಲಿ ಹುಡುಗರು ಕೊಡಬೇಕು, ಹಲವರಿಗೂ ಎಕ್ಸ್ಪೀರಿಯನ್ಸ್ ಬೇಕು, ಎರಡೂ ಮಿಶ್ರಣ ಆಗ್ಬೇಕಿಲ್ಲ ಅಂತಲ್ಲ. ನಾನು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದೀನಿ, ವಿಜಯಪುರ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಬೇಕು. ಅದು ಯಾರು ಕೊಡ್ಬೇಕು, ಏನ್ ಕೊಡ್ಬೇಕು ಹೈಕಮಾಂಡ್ ಇರೋಲ್ಲ, ಅದು ನನ್ನ ಕಡೆ ಇರೋದಲ್ಲ. ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ನನ್ನ ಬಲವಾದಂತ ಒಂದು ಒತ್ತಾಯದ ಆ ದಿಶೆಯಲ್ಲಿ ನಾನು ಎಲ್ಲರಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.